ಹೇಳಿದ ಘಟನೆ ಏನು? ಇಲ್ಲಿದ್ದು ಘಟನೆ ಏನಾಯ್ತು ನಿಮಗೆ ಮಾಹಿತಿ ಬಂದೇನಿಲ್ಲ? ಮಾಹಿತಿ ಏನು ಗೊತ್ತಾ, ಇವ್ರದ್ದು ಜೊತೆಲಿ ಫ್ರೆಂಡ್ಶಿಪ್ಪಲ್ಲಿ ಇದ್ದಾರೆ. ಅವರು ಒಳಗಡೆಯಿಂದ ಏನು ಮಾಡ್ಕೊಂಡ್ರಂತ ಒಳಗಿಂದ ಗೊತ್ತಿಲ್ಲ. ಇಲ್ಲೇನು ಗೊತ್ತಾ, ನಮಗೆ ಸಿಬ್ಬಂದಿಗಳು ಸ್ವಲ್ಪ ನೈಟು ಏನಾಯ್ತು? ಇಬ್ಬರು ಸ್ನೇಹಿತರಿದ್ರು, ಏನಾಯ್ತು? ಈ ಎಣ್ಣೆ ಹೊಡ್ಕೊಂಡಿದ್ದಾರೆ. ಎಣ್ಣೆ ಮಾಡ್ಕೊಂಡು ಅವ್ರವ್ರ ಫ್ರೆಂಡ್ಶಿಪ್ಪಲ್ಲಿ ಏನು ಮಾಡ್ಕೊಂಡ್ರೆ ಗೊತ್ತಿಲ್ಲ. ಇಬ್ಬರೇ ಇರೋದವರು, ಮತ್ತೇನು ಅವರು ರೌಡಿಗಳಲ್ಲ, ಏನಲ್ಲ ಅವರು. ಅವನು ಇಲ್ಲೇನೆ ಎ ಬ್ಲ್ಯಾಕನು, ಒಬ್ಬನು ಈ ಮಾರಮ್ಮ ಬೇಲಲ್ಲಿ ಇದ್ದಂತೆ. ಇಲ್ಲಿಂದ ಬಂದು ಇಲ್ಲೇ ಇದ್ದಾನೆ ಅವನು, ಶಿವಕುಮಾರು. ಅವ್ರ ಹೆಂಡ್ತಿ ಬಂದು ಇಲ್ಲಿ ಇರೋದು ಸೀಗೆಟ್ಟಿದಂತೆ. ಅವರು ಹೆಂಡ್ತಿ ಬಿಟ್ಟು ಇಲ್ಲೇ ಇರೋದು ಅವನು ವಾಸವಾಗಿ, ಒಬ್ಬನೇ ಇರೋದು. ಈ ಉದ್ದೇಶಕ್ಕೆ ಏನು ಗೊತ್ತಾ ಸರ್, ಇಲ್ಲಿ ನಮಗೆ ನೈಟು ಸಿಬ್ಬಂದಿ ಅದೇನಾಗಿದೆ ಗೊತ್ತಿಲ್ಲ, ನಾವು ನೋಡಿರ್ತಾನೆ ನೈಟ್. ಇಲ್ಲ, ನಮಗೆ ಬಿಟ್ಟಿರಲಿಲ್ಲ. ಮರ್ಡರ್ ಆಗಿದೆಯಲ್ಲ, ಅದೇ ಆಗಿದೆ. ಇಲ್ಲೇನು ಅವನು ಹೆಸರು ಗೊತ್ತಿಲ್ಲ, ಪವನ್ ಅಂತ. ಇಲ್ಲಿ ಏನು ಗೊತ್ತಾ, ನಮಗೆ ಸಿಬ್ಬಂದಿಗಳು ನೈಟಲ್ಲಿ ಸ್ವಲ್ಪ ರಕ್ಷಣೆ ಕೊಡಬೇಕು. ಭಾಳ ಆಗ್ತಾಯಿದೆ ಈಗ, ಒಂದು 6 ತಿಂಗಳಿಂದ ಭಾಳ ಇದು ಸ್ವಲ್ಪ ಇದೆ. ನಮ್ಮ ಸಿಬ್ಬಂದಿಗಳು ಸ್ವಲ್ಪ ಕ್ರಮ ತಗೊಂಡ್ರೆ ಕಡಿಮೆ ಆಗುತ್ತೆ. ವ್ಯವಸ್ಥೆ ಅದೇ ಬೊಮ್ಮಕಟ್ಟಲ್ಲಿ ವ್ಯವಸ್ಥೆ ಏನು ಗೊತ್ತಾ ಸರ್, ನೈಟಲ್ಲಿ ಬೆಳಗ್ಗೆ ಹೋದರೆ ಸಂಜೆ ಬರ್ತಾರೆ ಹೆಣ್ಮಕ್ಳು. ಸ್ವಲ್ಪ ಎಣ್ಣೆ ಹೊಡ್ಕೊಂಡು ಅವಳಿ ಮಾಡ್ತಾರೆ. ಅದು ಗಾಂಜಾ ಹೊಡೆಯೋದು ನೋಡಿಲ್ಲ, ಇರ್ಬೋದನ್ನ ನಾವು ನೋಡಿಲ್ಲಲ್ಲ ಗಾಂಜಾ ಹೊಡೆ. ಒಟ್ಟು ಸಿಬ್ಬಂದಿಗಳು ಸ್ವಲ್ಪ ಹಾಕ್ಕೊಂಡು, ನಮ್ಮ ಪೊಲೀಸ್ ಸಿಬ್ಬಂದಿಗಳು ಸ್ವಲ್ಪ ಕ್ರಮ ತಗೋಬೇಕು. ಇಲ್ಲಿ ನೈಟಲ್ಲಿ ಸಂಜೆ ಹೊತ್ತಿನಾಗೆ 6 ಗಂಟೆ 7 ಗಂಟೆ ಒಳಗೆ ಗಾಡಿಗಳು ವೀಲ್ ಮಾಡೋದು, ಇಂಥವ್ರನ್ನ ಸ್ವಲ್ಪ ಸಿಬ್ಬಂದಿ ಮಾಡಿ ಕಂಟ್ರೋಲ್ ಮಾಡಿದ್ರೆ. ಎಣ್ಣೆ ಜೋರೇ ಮಾಡ್ಕೊಂಡೆ ವೀಲ್ ಮಾಡೋದು, ಇಲ್ಲಾಂದ್ರೆ ವೀಲ್ ಮಾಡೋಕ್ಕೆ ಬರಲ್ಲಲ್ಲ. ಅದು ಸ್ವಲ್ಪ ನಮ್ಮ ಕ್ರಮ ತಗೋಬೇಕು ನಮ್ಮ ಪೊಲೀಸ್ ಸಿಬ್ಬಂದಿಗಳು. ಒಟ್ಟು ನಮಗೆ ಏನು ಗೊತ್ತಾ, ಇಲ್ಲಿ ಸಿಬ್ಬಂದಿಗಳು ಕ್ರಮ ತಗೋಬೇಕು ಗಟ್ಟಿಯಾಗಿ. ಹ್ಞೂ ರೀ, ನಮಗೆ ಓಡಾಡೋಕ್ಕೆ ಭಯ, ಅದಕ್ಕಾಗಿ ಹೆಣ್ಮಕ್ಳು ಓಡೋಕ್ಕೂ ಭಯ. ಇಲ್ಲಿ ಇದ್ದವ್ರಿಗೆ ಏನು ಗೊತ್ತಾ, ಮನೆಗೆ ಖಾಲಿ ಮಾಡ್ಕೊಂಡು ಹೋಗೋಂಥ ಇದು ಪರಿಸ್ಥಿತಿ ಆಗ್ಬಿಟ್ಟೈತಿ ಈಗ. ಒಂದು ತಿಂಗಳಲ್ಲಿ ಎಷ್ಟು 3 ಘಟನೆ 4 ಘಟನೆ ನಡೆದು ಹೋಗೈತಿ. ಆ ಉದ್ದೇಶಕ್ಕಾಗಿ ಹೆಣ್ಮಕ್ಳೆಲ್ಲ ಭಯ ಪಡ್ತಿದ್ದಾರೆ. ಅದಷ್ಟು ಕ್ರಮ ತಗೋಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ.